ನಿಮ್ಮ ಮಗ ಕೋರ್ಟ್ ಕೇಸ್ಗೆ ಹೋಗ್ತಿದ್ದದ್ದು ಗೊತ್ತಾ ಅನ್ನೋದೆಲ್ಲವೂ ಕೂಡ ಇಲ್ಲಿ ಗಮನಿಸಬೇಕಾದಂತ ವಿಚಾರ. ಹಿರಿಯ ವಕೀಲ ಬಾಲನ್ ಅವರು ಮಾತಾಡ್ತಾ ಹೇಳ್ತಾರೆ ನೋಡಿ. ಹಿರಿಯ ವಕೀಲ ಬಾಲನ್ ಪ್ರಶ್ನೆಗೆ ರತ್ನಪ್ರಭಾ ಉತ್ತರ ಕೊಡ್ತಾರೆ. ಯಾವುದು ಗೊತ್ತಿಲ್ಲ ಎಂದು ತಾಯಿ ರತ್ನಪ್ರಭಾ ಉತ್ತರ ಕೊಡ್ತಾರೆ. 2024 ಜೂನ್ 8ರಂದು ನಿಮ್ಮ ಮಗ ಕರೆ ಮಾಡಿದ. ಹಳೆ ಗೆಳೆಯರ ಜೊತೆ ಹೊರಗೆ ಊಟಕ್ಕೆ ಬಂದಿರೋದಾಗಿ ಹೇಳಿದ್ದ. ಈ ರೀತಿ ಹೇಳಿಕೆ ಕೊಟ್ಟಿದ್ದೀರಿ ಎಂದ ಹಿರಿಯ ವಕೀಲ ಬಾಲನ್. ಈ ರೀತಿ ನಾನು ಹೇಳಿಕೆ ನೀಡಿಲ್ಲ ಅಂತ ಹೇಳಿ ರೇಣುಕಾ ತಾಯಿ ರತ್ನಪ್ರಭಾ ಅವರು ಹೇಳ್ತಾರೆ. ರತ್ನಪ್ರಭಾ ನೀಡಿದ್ದ ಹೇಳಿಕೆಯನ್ನ ತೋರಿಸಿ ಪ್ರಶ್ನಿಸಿದ ಬಾಲನ್, ಈ ಹೇಳಿಕೆ ನೀವು ನೀಡಿಲ್ಲವೇ, ಪೊಲೀಸರೇ ಬರೆದುಕೊಂಡಿದ್ದಾರಾ ಅನ್ನೋ ಪ್ರಶ್ನೆ ಮಾಡ್ತಾರೆ. ಈ 4 ಪುಟಗಳ ಹೇಳಿಕೆನ ನೀವು ನೀಡಿಲ್ಲವೇ ಅಂತ ಹೇಳಿ ವಕೀಲ ಬಾಲನ್ ಅವರು ಪ್ರಶ್ನೆ ಮಾಡ್ತಾರೆ. ನೋಡಿ, ರತ್ನಪ್ರಭಾ ರೇಣುಕಾ ಸ್ವಾಮಿ ಅವರ ತಾಯಿ ಹಾಗೆ ತಂದೆ ಇವತ್ತು ನ್ಯಾಯಾಧೀಶರ ಮುಂದೆ ಏನು ಹಾಜರಾದ್ರಲ್ಲ, ಅವಾಗ ಅವ್ರು ಕೊಟ್ಟಂತ ಹೇಳಿಕೆ ಆಧಾರದ ಮೇಲೆ ಮತ್ತೆ ಪೊಲೀಸರ ಮುಂದೆ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಇದೆಲ್ಲದರ ಆಧಾರದ ಮೇಲೆ ಹಿರಿಯ ವಕೀಲ ಬಾಲನ್ ಯಾರಂತ ಕೇಳಿದ್ರೆ ಪವಿತ್ರ ಗೌಡ ಇದಾರಲ್ಲ, ಪವಿತ್ರ ಗೌಡ ಅವರ ಪರವಾದ ವಕೀಲ. ಅವರು ಕ್ರಾಸ್ ಪ್ರಶ್ನೆಗಳನ್ನ ಕೇಳಿದಾಗ ಇಲ್ಲ, ನಾನವತ್ತು ಆ ರೀತಿ ಹೇಳಿಕೆ ಕೊಟ್ಟಿಲ್ಲ ಅನ್ನೋದನ್ನ ರೇಣುಕಾ ಸ್ವಾಮಿ ಅವರ ತಂದೆ ಮತ್ತೆ ತಾಯಿ ಹೇಳಿದ್ದಾರೆ ಅನ್ನೋದು ಇಲ್ಲಿ ತಿಳಿದು ಬಂದಂತ ವಿಚಾರ. ದರ್ಶನ್ ವಿರುದ್ಧದ ಸಾಕ್ಷಿ ಇತ್ತಲ್ಲ, ಒಂದೊಂದೇ ಸಾಕ್ಷಿ ಆಧಾರದ ಮೇಲೆ ಪ್ರಶ್ನೆಯನ್ನ ಮಾಡ್ತಾ ಹೋದಾಗ ಅವರು ಈ ರೀತಿ ಉತ್ತರ ಕೊಟ್ಟಿದ್ದಾರೆ ಅನ್ನೋದು ಈಗ ತಿಳಿದು ಬಂದಿರುವಂತ ವಿಚಾರ. ಸದ್ಯಕ್ಕೆ ನಿರಂತರವಾಗಿ ಈ ಸಾಕ್ಷಿಗಳನ್ನ ಕಲೆ ಹಾಕಿರುವಂತಹ ಪೊಲೀಸರು ನ್ಯಾಯಾಧೀಶರ ಮುಂದೆ ಅದನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಇದರ ಆಧಾರದ ಮೇಲೆ ದರ್ಶನ್ ಪರವಾದ ವಕೀಲರು ಮತ್ತೆ ಪವಿತ್ರ ಗೌಡ ಪರವಾದ ವಕೀಲರು ಒಬ್ರೊಬ್ರು ಈಗ ಒಂದೊಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ರೇಣುಕಾ ಸ್ವಾಮಿ ಅವರ ತಂದೆ ಮತ್ತೆ ತಾಯಿಗೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ರೆಹಮಾನ್ ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ರೆಹಮಾನ್, ಬಾಲನ್ನು ಕೇಳದಂತ ಪ್ರಶ್ನೆ ಅದು ರೇಣುಕಾ ಸ್ವಾಮಿ ಅವರ ತಾಯಿಗೆ ಏನ್ ಹೇಳಿದ್ರು ಅವರು? ಯಾವ ವಿಚಾರ ಇಟ್ಕೊಂಡು ಪ್ರಶ್ನೆ ಕೇಳಿದ್ರು? ಯಾವ ಆಧಾರದ ಮೇಲೆ ಪ್ರಶ್ನೆ ಕೇಳಿದ್ರು? ಸದ್ಯ ಆ ಒಂದು ಕಾನ್ವರ್ಸೇಷನ್ ಎಲ್ಲ ಹೇಗಿತ್ತು? ಸದ್ಯ ಏನ್ ನಡೀತಾ ಇದೆ? ಹೇಗಿದೆ ಆ ಪ್ರೊಸೀಡಿಂಗ್ಸ್ ಎಲ್ಲ ಹೇಗಿತ್ತು ಅಂತ? ಎಸ್ ರಂಜಿತ್, ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ಕೋರ್ಟ್ ಟ್ರಯಲ್ನಲ್ಲಿ ಸಾಕ್ಷಿಗಳ ಹೇಳಿಕೆಯನ್ನು ದಾಖಲಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ರು, ವಿಡಿಯೋ ರೆಕಾರ್ಡ್ ಮಾಡುವುದರ ಮೂಲಕ. ನಂತರ ಲಂಚ್ ಬ್ರೇಕ್ ಮುಗಿದ ನಂತರ ಆರೋಪಿಗಳ ಪರ ವಕೀಲರಾಗಿರುವಂತಹ ಪವಿತ್ರ ಗೌಡ ಪರ ವಕೀಲರಾಗಿರುವಂತಹ ಬಾಲನ್ ಆಗಿರಬಹುದು ಮತ್ತು ದರ್ಶನ್ ಪರ ವಕೀಲರಾಗಿರುವಂತಹ CV ನಾಗೇಶ್ ಅವರಾಗಿರಬಹುದು, ಅವರು ಈಗ ರತ್ನಪ್ರಭರನ್ನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ನೀವು ಅವರನ್ನ ನಿಮ್ಮ ಮಗ ಸಂಘಟನೆಗಳ ಜೊತೆ ಅಂದ್ರೆ ಬಜರಂಗ ದಳದ ಜೊತೆ ಓಡಾಡ್ತಾ ಇದ್ರು, ಸ್ನೇಹಿತರ ಜೊತೆ ಓಡಾಡ್ತಾ ಇದ್ರು, ಕೆಲವೊಂದಿಷ್ಟು ಕೋರ್ಟ್ ಅವರನ್ನು ಕೂಡ ಅರೆಸ್ಟ್ ಮಾಡಿದ್ರು ಅನ್ನುವಂತ ಮಾಹಿತಿ ಇದೆಯಾ ಅನ್ನುವಂತ ಒಂದು ಪ್ರಶ್ನೆಯನ್ನ ರೇಣುಕಾ ಸ್ವಾಮಿ ತಾಯಿ ಆದಂತ ರತ್ನಪ್ರಭಾ ಅವರಿಗೆ ಬಾಲನ್ ಅವರು ಪ್ರಶ್ನೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ನಮಗೆ ಆ ರೀತಿ ಯಾವುದಂತ ಮಾಹಿತಿ ಬಂದಿಲ್ಲ ಅನ್ನುವಂಥದ್ದು ಹೇಳ್ತಾರೆ. ಇನ್ನು 2000 ಮುಂದುವರೆದ ಪ್ರಶ್ನೆಯಾಗಿ 2024 ಜೂನ್ 8ರಂದು ನಿಮ್ಮ ಮಗ ನಿಮಗೆ ಕರೆಯನ್ನ ಮಾಡಿದ್ರ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಮಾಡ್ತಾರೆ ಬಾಲನ್ ಅವರು. ಆ ರೀತಿಯಾದಂತ ಯಾವುದೇ ರೀತಿಯಾದಂತಹ ಕರೆ ಬಂದಿಲ್ಲ ನನಗೆ ಅನ್ನುವಂಥದ್ದನ್ನು ಕೂಡ ಅವರು ಹೇಳ್ತಾರೆ. ಮತ್ತೆ ನೀವೇ ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರಾ ಪೊಲೀಸರ ಹತ್ರ ಅಂತ ಹೇಳ್ತಾರೆ. ಇಲ್ಲ, ನಾನು ಆ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೆ ಮುಂದುವರೆದು ದರ್ಶನ್ ಪರ ವಕೀಲರಾಗಿರುವಂತ CV ನಾಗೇಶ್ ಅವರು ಕೇಳ್ತಾರೆ, ಹಾಗಾದ್ರೆ ನೀವು ಪೊಲೀಸರ ಬಳಿ ನಿಮ್ಮ ಫೋನ್ ಅನ್ನ ನಿಮ್ಮ ಹೇಳಿಕೆ ಕೊಟ್ಟಿರುವಂತ ನಿಮ್ಮ ಫೋನ್ ಅನ್ನ ಅವರಿಗೆ ಪೊಲೀಸರಿಗೆ ಕೊಟ್ರ, ಅದನ್ನ ಅವರು ವಿಚಾರಣೆ ಮಾಡಿದ್ರ ಅನ್ನುವಂತ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಆದ್ರೆ ರತ್ನಪ್ರಭಾ ಅವರು ಇಲ್ಲ, ನಾನು ಯಾವುದೇ ರೀತಿಯಾದಂತಹ ಪ್ರಶ್ನೆಯನ್ನ ಪೊಲೀಸರು ಕೂಡ ನನಗೆ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಮಾಡಿಲ್ಲ ಅನ್ನುವಂತ ಉತ್ತರ ಕೊಡ್ತಾರೆ. ಅಂದ್ರೆ ದರ್ಶನ್ ಪರ ವಕೀಲರಾದಂತಹ CV ನಾಗೇಶ್ ಅವರಾಗಿರಬಹುದು ಮತ್ತೆ ಬಾಲನ್ ಅವರ ಪ್ರಶ್ನೆಗಳಿಗೆ ರತ್ನಪ್ರಭಾ ಅವರು ಇಲ್ಲ ಅನ್ನುವಂತ ಉತ್ತರಗಳನ್ನೇ ಅತಿ ಹೆಚ್ಚು ಕೇಳ್ತಾ ಇದ್ದಾರೆ. ಮತ್ತೆ ಬೆಳಿಗ್ಗೆ 10:30 ಹಿಡಿದು ಆ ಸಂದರ್ಭದಲ್ಲಿ 12:30 ಅಪೋಲೋ ಫಾರ್ಮಸಿಯಲ್ಲಿ ನಿಮ್ಮ ಮಗ ಕೆಲಸ ಮಾಡ್ತಾ ಇದ್ನ ಅನ್ನುವಂಥದ್ದನ್ನು ಕೂಡ ಪ್ರಶ್ನೆ ಮಾಡ್ತಾರೆ, ಮುಂದುವರೆದ ಪ್ರಶ್ನೆ. ಆಗ್ಲೂ ಕೂಡ ರತ್ನಪ್ರಭಾ ಅವರು ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತಾರೆ. ಮತ್ತೆ ನಿಮ್ಮ ಮಗ ಸ್ನೇಹಿತರ ಜೊತೆ ಊಟಕ್ಕೆ ಹೊರಗಡೆ ಹೋಗಿದ್ದ ಅನ್ನುವಂಥದ್ದು ನಿಮಗೆ ಕರೆ ಮಾಡಿ ಹೇಳಿದ್ದೀರಾ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ನೀವೇ ಕೊಟ್ಟಿದ್ದೀರಾ. ಆ ಸ್ಟೇಟ್ಮೆಂಟ್ ಅನ್ನು ಕೂಡ ರತ್ನಪ್ರಭಾ ಅವರ ಮುಂದೆ ತೋರಿಸುವಂತ ಪ್ರಯತ್ನ ಮಾಡ್ತಾರೆ. CV ನಾಗೇಶ್ ಅವರು ಮುಂದುವರೆದು ಪ್ರಶ್ನೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇಲ್ಲ, ನನ್ನ ಮಗ ಹೊರಗಡೆ ಊಟಕ್ಕೆ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ದ, ಆದ್ರೆ ಎಲ್ಲಿ ಹೋಗ್ತಾ ಇದ್ದಾನೆ ಅನ್ನುವಂಥದ್ದು ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ನಮಗೆ ಹೇಳಿಲ್ಲ ಅನ್ನುವಂಥದ್ದು. ಮತ್ತೆ ನಿಮಗೆ ನಿಮ್ಮ ಮಗ ಸಂಜೆ 7 ಗಂಟೆಗೆ ಮತ್ತು 5 ಗಂಟೆಗೆ ಕರೆ ಮಾಡಿದ್ನ ಮತ್ತೆ ನಿಮಗೂ ನಿಮ್ಮ ಸೊಸೆಗೂ ಮತ್ತೆ ನಿಮ್ಮ ಯಜಮಾನರಿಗೂ ಕರೆ ಮಾಡಿದ್ದ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದೀರಾ ಅಂತಂದು ಹೇಳ್ತಾರೆ. ಇಲ್ಲ, ನಮ್ಮ ಯಜಮಾನರಿಗೆ ಕರೆ ಮಾಡಿಲ್ಲ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಕೂಡ ಇಲ್ಲ ಅನ್ನುವಂತ ಉತ್ತರವನ್ನೇ ರತ್ನಪ್ರಭಾ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ಏನು
ಸಾಕ್ಷಿಗಳಿಂದ ಅಂದ್ರೆ ರೇಣುಕಾಸ್ವಾಮಿ ಪರ ಇರುವಂತಹ ಸಾಕ್ಷಿಗಳಾಗಿರುವಂತಹ ರತ್ನಪ್ರಭಾ ಹಾಗೂ ಅವರ ಪತಿಯವರನ್ನ ವಿಚಾರಣೆ ಏನ್ ಮಾಡಿದ್ರು ಅವರ ಹೇಳಿಕೆ ಆಧಾರದಲ್ಲಿ ಅವರ ಅಂಶಗಳನ್ನ ಇಟ್ಟುಕೊಂಡು ಈಗ ಬಾಲನ್ ಮತ್ತು ಸಿ.ವಿ. ನಾಗೇಶ್ ಅವರು ಕ್ರಾಸ್ ಎಕ್ಸಾಮಿನೇಷನ್ ಅನ್ನು ಮಾಡ್ತಾ ಇದ್ದಾರೆ. ಈಗ ಎಲ್ಲ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಇಬ್ಬರು ವಕೀಲರು ರತ್ನಪ್ರಭಾ ಅವರಿಗೆ ಮಾಡ್ತಾ ಇದ್ದಾರೆ. ಆದ್ರೆ ಈ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ರತ್ನಪ್ರಭಾ ಅವರು ಇಲ್ಲ ಅನ್ನುವಂತ ಉತ್ತರಗಳನ್ನೇ ಕೊಡ್ತಾ ಇದ್ದಾರೆ. ರಂಜಿತ್, ರೇಮಾನ ಮುಂದುವರೆದು ಕೆಲವು ಕ್ರಾಸ್ ಪ್ರಶ್ನೆಗಳನ್ನ ಕೇಳಿದಾಗ ಅವರು ಇಲ್ಲ ಅನ್ನುವ ಉತ್ತರ ಕೊಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಮುಂದೆ ದರ್ಶನ್ ಅಥವಾ ಇವರ ಪಟಾಲಂ ಈ ಕೊಲೆಯನ್ನ ಮಾಡಿಲ್ಲ ಅನ್ನೋದಕ್ಕೆ ಸಾಕ್ಷಿಯನ್ನು ಕೊಟ್ಟು ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಕೊಟ್ಟಿದ್ರಲ್ಲ, ಮಾಡಿಲ್ಲ ಅನ್ನೋದಕ್ಕೆ ಇವರ ಸ್ಟೇಟ್ಮೆಂಟ್ಗಳು ಎಷ್ಟು ಮುಖ್ಯ ಆಗುತ್ತೆ, ಇದನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸ್ತಾರೆ, ಇದು ಎಷ್ಟು ನಿರ್ಣಾಯಕ ಆಗುತ್ತೆ ಅಂತ ರೇಮಾನ್. ಎಸ್ ರಂಜಿತ್, ಏನು ಪೊಲೀಸರ ಎದುರು ಸಾಕ್ಷಿಗಳು ಏನಿದಾರೋ, ಎಷ್ಟು ಜನ ಸಾಕ್ಷಿಗಳನ್ನ ಇದರಲ್ಲಿ 100ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಆ ಎಲ್ಲಾ ಸಾಕ್ಷಿಗಳನ್ನ ಒಂದು ಚಾರ್ಜ್ ಶೀಟ್ ಆಧಾರವಾಗಿಟ್ಟುಕೊಂಡು ಕ್ರಾಸ್ ಎಕ್ಸಾಮಿನೇಷನ್ ಅನ್ನು ಮಾಡ್ತಾರೆ. ಅಂದ್ರೆ ಪೊಲೀಸರ ಬಳಿ ಏನ್ ಸಾಕ್ಷಿಗಳು ಹೇಳಿಕೆಯನ್ನು ಕೊಟ್ಟಿರ್ತಾರೋ ಆ ಹೇಳಿಕೆಯನ್ನೇ ಈ ಕೋರ್ಟ್ ನ್ಯಾಯಾಲಯದ ಮುಂದೆ ಕೊಡ್ತಾ ಇದ್ದಾರಾ, ಹೇಳ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆಗಳನ್ನ ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಬಾಲನ್ ಅವರು ಹಾಗೂ ಸಿ.ವಿ. ನಾಗೇಶ್ ಅವರು ಮಾಡ್ತಾ ಇದ್ದಾರೆ. ಒಂದು ವೇಳೆ ಅದರಲ್ಲಿ ಏನಾದ್ರೂ ಫೇಲ್ಯೂರ್ ಆಯಿತು ಅಂದ್ರೆ ಸಾಕ್ಷಿಗಳದು, ದರ್ಶನ್ ಅವರ ಪರವಾಗಿ ಬಾಲನ್ ಅವರಿಗೆ ವಾದ ಮಾಡಲಿಕ್ಕೆ ತುಂಬಾ ಸುಲಭ ಆಗುತ್ತೆ. ಆದ್ರೆ ಇಲ್ಲಿ ಆ ರೀತಿ ಆಗುತ್ತೋ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ರತ್ನಪ್ರಭಾ ಅವರು ಏನ್ ಹೇಳಿಕೆ ಇವರೆಲ್ಲ ಪ್ರಶ್ನೆಗಳಿಗೆ ಅಂದ್ರೆ ಕಾಮನ್ ಆಗಿ ಒಂಥರ ಭಯಭೀತರಾಗಿರ್ತಾರೆ. ಮತ್ತೆ ಕಾಮನ್ ಆಗಿ ಮತ್ತೆ ಆರೋಪಿಗಳ ಪರ ವಕೀಲರು ಕೂಡ ಅವರದೇ ಆದಂತಹ ಒಂದು ಸ್ಟೈಲ್ ಅಲ್ಲಿ ಸ್ಲಾಂಗ್ ಅಲ್ಲಿ ಅವರು ಪ್ರಶ್ನೆಯನ್ನ ಮಾಡ್ತಾ ಇರ್ತಾರೆ, ಕ್ರಾಸ್ ಎಕ್ಸಾಮಿನೇಷನ್ ಅನ್ನು ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಅಂದ್ರೆ ನಿಮ್ಮ ಮಗ ಯಾರ ಜೊತೆ ಹೋಗ್ತಾ ಇದ್ದ, ಎಷ್ಟು ಗಂಟೆಗೆ ಹೋಗಿದ್ದ, ಅಂದ್ರೆ ಆ ಸಂದರ್ಭದಲ್ಲಿ ಅಂದ್ರೆ ಘಟನೆ ನಡೆದಿರುವಂತಹ ಸಂದರ್ಭದಲ್ಲಿ ಅವರೆಲ್ಲ ಇದರಿಂದ ಪ್ರಶ್ನೆಯನ್ನ ಮಾಡ್ತಾರೆ. ನಿಮ್ಮ ಸ್ನೇಹಿತರು ಬಜರಂಗದೊಳಗೆ ಸ್ನೇಹಿತರ ಜೊತೆ ಸೇರಿದ್ರು, ಹೊರಗಡೆ ಊಟಕ್ಕೆ ಹೋಗಿದ್ರ ಅನ್ನುವಂತ ಪ್ರತಿಯೊಂದನ್ನು ಅವರು ಏನ್ ಹೇಳಿಕೆ ಕೊಟ್ಟಿದ್ರು ಅದನ್ನೆಲ್ಲ ಮನದಟ್ಟವಾಗಿ ಇಟ್ಟುಕೊಂಡು ರತ್ನಪ್ರಭಾ ಅವರು ಕೂಡ ಅದೇ ಸ್ಟೇಟ್ಮೆಂಟ್ ಅನ್ನ ಕೂಡ ಈಗ ಏನ್ ನಡೀತಾ ಇದೆ ಇಲ್ಲಿ ಕೂಡ ಈ ಟ್ರಯಲ್ ಅಲ್ಲಿ ಕೂಡ ಅವರು ಉತ್ತರವನ್ನ ಕೊಡಬೇಕಾಗುತ್ತೆ. ಒಂದು ವೇಳೆ ಅವರು ಚಾರ್ಜ್ ಶೀಟ್ ಅಲ್ಲಿ ಏನು ಪೊಲೀಸರ ಬಳಿಗೆ ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೋ ಆ ಹೇಳಿಕೆಯನ್ನ ಇಲ್ಲೇನಾದ್ರೂ ಬೇರೆ ಹೇಳಿಕೆಯನ್ನ ಕೊಟ್ಟರೆ ಇದು ಮತ್ತೊಂದು ಆಂಗಲ್ ಅಲ್ಲಿ ವಿಚಾರಣೆಗೆ ಹೋಗಬೇಕಾಗುತ್ತೆ. ಯಾಕಂದ್ರೆ ಇಬ್ರು ಕೂಡ ಇಲ್ಲಿ ಹಿರಿಯ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರಾಗಿರ್ಬಹುದು ಮತ್ತು ಬಾಲನ್ ಅವರಾಗಿರ್ಬಹುದು ನೇರವಾಗಿ ರತ್ನಪ್ರಭಾ ಅವರನ್ನ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅವರ ಹೇಳಿಕೆಯ ಒಂದು ಆಧಾರವಾಗಿ ಇಟ್ಟುಕೊಂಡೇ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಇಲ್ಲ ಅಂದಾಗ ರತ್ನಪ್ರಭಾ ಅವರು ಅವರ ಹೇಳಿಕೆ ಅಂದ್ರೆ ಪೊಲೀಸರ ಬಳಿ ಏನು 4 ಪೇಜ್ನ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೋ ಅದನ್ನೇ ಅವರು ಮುಂದ್ಗಡೆ ಇಡ್ತಾ ಇದ್ದಾರೆ. ನೋಡಿ, ನೀವೇ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಈಗ ಇಲ್ಲ ಅಂತಿದ್ದೀರಾ ಅನ್ನುವಂತ ಒಂದು ಪ್ರಶ್ನೆಯನ್ನ ಕೂಡ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ರಂಜಿತ್, ಓಕೆ, ಎಕ್ಸಾಕ್ಟ್ಲಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ರೇಮಾನ್, ನಿಮ್ಮ ಮಗ ಕೋರ್ಟ್ ಕೇಸ್ಗೆ ಹೋಗ್ತಿದ್ದದ್ದು ಗೊತ್ತಾ ಅನ್ನೋದೆಲ್ಲವೂ ಕೂಡ ಇಲ್ಲಿ ಗಮನಿಸಬೇಕಾದಂತ ವಿಚಾರ. ಹಿರಿಯ ವಕೀಲ ಬಾಲನ್ ಅವರು ಮಾತಾಡ್ತಾ ಹೇಳ್ತಾರೆ ನೋಡಿ, ಹಿರಿಯ ವಕೀಲ ಬಾಲನ್ ಪ್ರಶ್ನೆಗೆ ರತ್ನಪ್ರಭಾ ಉತ್ತರ ಕೊಡ್ತಾರೆ. ಯಾವುದು ಗೊತ್ತಿಲ್ಲ ಎಂದು ತಾಯಿ ರತ್ನಪ್ರಭಾ ಉತ್ತರ ಕೊಡ್ತಾರೆ. 2024 ಜೂನ್ 8ರಂದು ನಿಮ್ಮ ಮಗ ಕರೆ ಮಾಡಿದ, ಹಳೆ ಗೆಳೆಯರ ಜೊತೆ ಹೊರಗೆ ಊಟಕ್ಕೆ ಬಂದಿರೋದಾಗಿ ಹೇಳಿದ್ದ. ಈ ರೀತಿ ಹೇಳಿಕೆ ಕೊಟ್ಟಿದ್ದೀರಿ ಎಂದ ಹಿರಿಯ ವಕೀಲ ಬಾಲನ್. ಈ ರೀತಿ ನಾನು ಹೇಳಿಕೆ ನೀಡಿಲ್ಲ ಅಂತ ಹೇಳಿ ರೇಣುಕಾ ತಾಯಿ ರತ್ನಪ್ರಭಾ ಅವರು ಹೇಳ್ತಾರೆ. ರತ್ನಪ್ರಭಾ ನೀಡಿದ್ದ ಹೇಳಿಕೆಯನ್ನ ತೋರಿಸಿ ಪ್ರಶ್ನಿಸಿದ ಬಾಲನ್, ಈ ಹೇಳಿಕೆ ನೀವು ನೀಡಿಲ್ಲವೇ, ಪೊಲೀಸರೇ ಬರೆದುಕೊಂಡಿದ್ದಾರಾ ಅನ್ನೋ ಪ್ರಶ್ನೆ ಮಾಡ್ತಾರೆ. ಈ 4 ಪುಟಗಳ ಹೇಳಿಕೆನ ನೀವು ನೀಡಿಲ್ಲವೇ ಅಂತ ಹೇಳಿ ವಕೀಲ ಬಾಲನ್ ಅವರು ಪ್ರಶ್ನೆ ಮಾಡ್ತಾರೆ. ನೋಡಿ, ರತ್ನಪ್ರಭಾ ರೇಣುಕಾಸ್ವಾಮಿ ಅವರ ತಾಯಿ ಹಾಗೆ ತಂದೆ ಇವತ್ತು ನ್ಯಾಯಾಧೀಶರ ಮುಂದೆ ಏನು ಹಾಜರಾದ್ರಲ್ಲ, ಅವಾಗ ಅವ್ರು ಕೊಟ್ಟಂತ ಹೇಳಿಕೆ ಆಧಾರದ ಮೇಲೆ ಮತ್ತೆ ಪೊಲೀಸರ ಮುಂದೆ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಇದೆಲ್ಲದರ ಆಧಾರದ ಮೇಲೆ ಹಿರಿಯ ವಕೀಲ ಬಾಲನ್ ಯಾರಂತ ಕೇಳಿದ್ರೆ ಪವಿತ್ರ ಗೌಡ ಇದಾರಲ್ಲ, ಪವಿತ್ರ ಗೌಡ ಅವರ ಪರವಾದ ವಕೀಲ. ಅವರು ಕ್ರಾಸ್ ಪ್ರಶ್ನೆಗಳನ್ನ ಕೇಳಿದಾಗ ಇಲ್ಲ, ನಾನವತ್ತು ಆ ರೀತಿ ಹೇಳಿಕೆ ಕೊಟ್ಟಿಲ್ಲ ಅನ್ನೋದನ್ನ ರೇಣುಕಾಸ್ವಾಮಿ ಅವರ ತಂದೆ ಮತ್ತೆ ತಾಯಿ ಹೇಳಿದ್ದಾರೆ ಅನ್ನೋದು ಇಲ್ಲಿ ತಿಳಿದು ಬಂದಂತ ವಿಚಾರ. ದರ್ಶನ್ ವಿರುದ್ಧದ ಸಾಕ್ಷಿ ಇತ್ತಲ್ಲ, ಒಂದೊಂದೇ ಸಾಕ್ಷಿ ಆಧಾರದ ಮೇಲೆ ಪ್ರಶ್ನೆಯನ್ನ ಮಾಡ್ತಾ ಹೋದಾಗ ಅವರು ಈ ರೀತಿ ಉತ್ತರ ಕೊಟ್ಟಿದ್ದಾರೆ ಅನ್ನೋದು ಈಗ ತಿಳಿದು ಬಂದಿರುವಂತ ವಿಚಾರ. ಸದ್ಯಕ್ಕೆ ನಿರಂತರವಾಗಿ ಈ ಸಾಕ್ಷಿಗಳನ್ನ ಕಲೆ ಹಾಕಿರುವಂತಹ ಪೊಲೀಸರು ನ್ಯಾಯಾಧೀಶರ ಮುಂದೆ ಅದನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಇದರ ಆಧಾರದ ಮೇಲೆ ದರ್ಶನ್ ಪರವಾದ ವಕೀಲರು ಮತ್ತೆ ಪವಿತ್ರ ಗೌಡ ಪರವಾದ ವಕೀಲರು ಒಬ್ರೊಬ್ರು ಈಗ ಒಂದೊಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ರೇಣುಕಾಸ್ವಾಮಿ ಅವರ ತಂದೆ ಮತ್ತೆ ತಾಯಿಗೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ರೆಹಮಾನ್ ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ರೆಹಮಾನ್, ಬಾಲನ್ನು ಕೇಳದಂತ ಪ್ರಶ್ನೆ ಅದು ರೇಣುಕಾಸ್ವಾಮಿ ಅವರ ತಾಯಿಗೆ ಏನ್ ಹೇಳಿದ್ರು ಅವರು? ಯಾವ ವಿಚಾರ ಇಟ್ಕೊಂಡು ಪ್ರಶ್ನೆ ಕೇಳಿದ್ರು? ಯಾವ ಆಧಾರದ ಮೇಲೆ ಪ್ರಶ್ನೆ ಕೇಳಿದ್ರು? ಸದ್ಯ ಆ ಒಂದು ಕಾನ್ವರ್ಸೇಷನ್ ಎಲ್ಲ ಹೇಗಿತ್ತು? ಸದ್ಯ ಏನ್ ನಡೀತಾ ಇದೆ? ಹೇಗಿದೆ ಆ ಪ್ರೊಸೀಡಿಂಗ್ಸ್ ಎಲ್ಲ ಹೇಗಿತ್ತು ಅಂತ?
ಎಸ್ ರಂಜಿತ್, ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ಕೋರ್ಟ್ ಟ್ರಯಲ್ ನಲ್ಲಿ ಸಾಕ್ಷಿಗಳ ಹೇಳಿಕೆಯನ್ನು ದಾಖಲಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ರು, ವಿಡಿಯೋ ರೆಕಾರ್ಡ್ ಮಾಡುವುದರ ಮೂಲಕ. ನಂತರ ಲಂಚ್ ಬ್ರೇಕ್ ಮುಗಿದ ನಂತರ ಆರೋಪಿಗಳ ಪರ ವಕೀಲರಾಗಿರುವಂತಹ ಪವಿತ್ರ ಗೌಡ ಪರ ವಕೀಲರಾಗಿರುವಂತಹ ಬಾಲನ್ ಆಗಿರಬಹುದು ಮತ್ತು ದರ್ಶನ್ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರಾಗಿರಬಹುದು, ಅವರು ಈಗ ರತ್ನಪ್ರಭರನ್ನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ನೀವು ಅವರನ್ನ ನಿಮ್ಮ ಮಗ ಸಂಘಟನೆಗಳ ಜೊತೆ ಅಂದ್ರೆ ಬಜರಂಗ ದಳದ ಜೊತೆ ಓಡಾಡ್ತಾ ಇದ್ರು, ಸ್ನೇಹಿತರ ಜೊತೆ ಓಡಾಡ್ತಾ ಇದ್ರು, ಕೆಲವೊಂದಿಷ್ಟು ಕೋರ್ಟ್ ಅವರನ್ನು ಕೂಡ ಅರೆಸ್ಟ್ ಮಾಡಿದ್ರು ಅನ್ನುವಂತ ಮಾಹಿತಿ ಇದೆಯಾ ಅನ್ನುವಂತ ಒಂದು ಪ್ರಶ್ನೆಯನ್ನ ರೇಣುಕಾ ಸ್ವಾಮಿ ತಾಯಿ ಆದಂತ ರತ್ನಪ್ರಭಾ ಅವರಿಗೆ ಬಾಲನ್ ಅವರು ಪ್ರಶ್ನೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ನಮಗೆ ಆ ರೀತಿ ಯಾವುದಂತ ಮಾಹಿತಿ ಬಂದಿಲ್ಲ ಅನ್ನುವಂಥದ್ದು ಹೇಳ್ತಾರೆ. ಇನ್ನು 2000 ಮುಂದುವರೆದ ಪ್ರಶ್ನೆಯಾಗಿ 2024 ಜೂನ್ 8ರಂದು ನಿಮ್ಮ ಮಗ ನಿಮಗೆ ಕರೆಯನ್ನ ಮಾಡಿದ್ರ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಮಾಡ್ತಾರೆ ಬಾಲನ್ ಅವರು. ಆ ರೀತಿಯಾದಂತ ಯಾವುದೇ ರೀತಿಯಾದಂತಹ ಕರೆ ಬಂದಿಲ್ಲ ನನಗೆ ಅನ್ನುವಂಥದ್ದನ್ನು ಕೂಡ ಅವರು ಹೇಳ್ತಾರೆ. ಮತ್ತೆ ನೀವೇ ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರಾ ಪೊಲೀಸರ ಹತ್ರ ಅಂತ ಹೇಳ್ತಾರೆ. ಇಲ್ಲ, ನಾನು ಆ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಮತ್ತೆ ಮುಂದುವರೆದು ದರ್ಶನ್ ಪರ ವಕೀಲರಾಗಿರುವಂತ ಸಿ.ವಿ. ನಾಗೇಶ್ ಅವರು ಕೇಳ್ತಾರೆ, ಹಾಗಾದ್ರೆ ನೀವು ಪೊಲೀಸರ ಬಳಿ ನಿಮ್ಮ ಫೋನ್ ಅನ್ನ ನಿಮ್ಮ ಹೇಳಿಕೆ ಕೊಟ್ಟಿರುವಂತ ನಿಮ್ಮ ಫೋನ್ ಅನ್ನ ಅವರಿಗೆ ಪೊಲೀಸರಿಗೆ ಕೊಟ್ರ, ಅದನ್ನ ಅವರು ವಿಚಾರಣೆ ಮಾಡಿದ್ರ ಅನ್ನುವಂತ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಆದ್ರೆ ರತ್ನಪ್ರಭಾ ಅವರು ಇಲ್ಲ, ನಾನು ಯಾವುದೇ ರೀತಿಯಾದಂತಹ ಪ್ರಶ್ನೆಯನ್ನ ಪೊಲೀಸರು ಕೂಡ ನನಗೆ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಮಾಡಿಲ್ಲ ಅನ್ನುವಂತ ಉತ್ತರ ಕೊಡ್ತಾರೆ. ಅಂದ್ರೆ ದರ್ಶನ್ ಪರ ವಕೀಲರಾದಂತಹ ಸಿ.ವಿ. ನಾಗೇಶ್ ಅವರಾಗಿರಬಹುದು ಮತ್ತೆ ಬಾಲನ್ ಅವರ ಪ್ರಶ್ನೆಗಳಿಗೆ ರತ್ನಪ್ರಭಾ ಅವರು ಇಲ್ಲ ಅನ್ನುವಂತ ಉತ್ತರಗಳನ್ನೇ ಅತಿ ಹೆಚ್ಚು ಕೇಳ್ತಾ ಇದ್ದಾರೆ. ಮತ್ತೆ ಬೆಳಿಗ್ಗೆ 10:30 ಹಿಡಿದು ಆ ಸಂದರ್ಭದಲ್ಲಿ 12:30 ಅಪೋಲೋ ಫಾರ್ಮಸಿಯಲ್ಲಿ ನಿಮ್ಮ ಮಗ ಕೆಲಸ ಮಾಡ್ತಾ ಇದ್ನ ಅನ್ನುವಂಥದ್ದನ್ನು ಕೂಡ ಪ್ರಶ್ನೆ ಮಾಡ್ತಾರೆ, ಮುಂದುವರೆದ ಪ್ರಶ್ನೆ. ಆಗ್ಲೂ ಕೂಡ ರತ್ನಪ್ರಭಾ ಅವರು ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತಾರೆ. ಮತ್ತೆ ನಿಮ್ಮ ಮಗ ಸ್ನೇಹಿತರ ಜೊತೆ ಊಟಕ್ಕೆ ಹೊರಗಡೆ ಹೋಗಿದ್ದ ಅನ್ನುವಂಥದ್ದು ನಿಮಗೆ ಕರೆ ಮಾಡಿ ಹೇಳಿದ್ದೀರಾ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ನೀವೇ ಕೊಟ್ಟಿದ್ದೀರಾ. ಆ ಸ್ಟೇಟ್ಮೆಂಟ್ ಅನ್ನು ಕೂಡ ರತ್ನಪ್ರಭಾ ಅವರ ಮುಂದೆ ತೋರಿಸುವಂತ ಪ್ರಯತ್ನ ಮಾಡ್ತಾರೆ. ಸಿ.ವಿ. ನಾಗೇಶ್ ಅವರು ಮುಂದುವರೆದು ಪ್ರಶ್ನೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇಲ್ಲ, ನನ್ನ ಮಗ ಹೊರಗಡೆ ಊಟಕ್ಕೆ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ದ, ಆದ್ರೆ ಎಲ್ಲಿ ಹೋಗ್ತಾ ಇದ್ದಾನೆ ಅನ್ನುವಂಥದ್ದು ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ನಮಗೆ ಹೇಳಿಲ್ಲ ಅನ್ನುವಂಥದ್ದು. ಮತ್ತೆ ನಿಮಗೆ ನಿಮ್ಮ ಮಗ ಸಂಜೆ 7 ಗಂಟೆಗೆ ಮತ್ತು 5 ಗಂಟೆಗೆ ಕರೆ ಮಾಡಿದ್ನ ಮತ್ತೆ ನಿಮಗೂ ನಿಮ್ಮ ಸೊಸೆಗೂ ಮತ್ತೆ ನಿಮ್ಮ ಯಜಮಾನರಿಗೂ ಕರೆ ಮಾಡಿದ್ದ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದೀರಾ ಅಂತಂದು ಹೇಳ್ತಾರೆ. ಇಲ್ಲ, ನಮ್ಮ ಯಜಮಾನರಿಗೆ ಕರೆ ಮಾಡಿಲ್ಲ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಕೂಡ ಇಲ್ಲ ಅನ್ನುವಂತ ಉತ್ತರವನ್ನೇ ರತ್ನಪ್ರಭಾ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ಏನು ಸಾಕ್ಷಿಗಳಿಂದ ಅಂದ್ರೆ ರೇಣುಕಾ ಸ್ವಾಮಿ ಪರ ಇರುವಂತಹ ಸಾಕ್ಷಿಗಳಾಗಿರುವಂತಹ ರತ್ನಪ್ರಭಾ ಹಾಗೂ ಅವರ ಪತಿಯವರನ್ನ ವಿಚಾರಣೆ ಏನ್ ಮಾಡಿದ್ರು, ಅವರ ಹೇಳಿಕೆ ಆಧಾರದಲ್ಲಿ ಅವರ ಅಂಶಗಳನ್ನ ಇಟ್ಟುಕೊಂಡು ಈಗ ಬಾಲನ್ ಮತ್ತು ಸಿ.ವಿ. ನಾಗೇಶ್ ಅವರು ಕ್ರಾಸ್ ಎಕ್ಸಾಮಿನೇಷನ್ ಅನ್ನು ಮಾಡ್ತಾ ಇದ್ದಾರೆ. ಈಗ ಎಲ್ಲ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಇಬ್ಬರು ವಕೀಲರು ರತ್ನಪ್ರಭಾ ಅವರಿಗೆ ಮಾಡ್ತಾ ಇದ್ದಾರೆ. ಆದ್ರೆ ಈ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ರತ್ನಪ್ರಭಾ ಅವರು ಇಲ್ಲ ಅನ್ನುವಂತ ಉತ್ತರಗಳನ್ನೇ ಕೊಡ್ತಾ ಇದ್ದಾರೆ. ರಂಜಿತ್, ರೇಮಾನ್ ಮುಂದುವರೆದು ಕೆಲವು ಕ್ರಾಸ್ ಪ್ರಶ್ನೆಗಳನ್ನ ಕೇಳಿದಾಗ ಅವರು ಇಲ್ಲ ಅನ್ನುವ ಉತ್ತರ ಕೊಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಮುಂದೆ ದರ್ಶನ್ ಅಥವಾ ಇವರ ಪಟಾಲಂ ಈ ಕೊಲೆಯನ್ನ ಮಾಡಿಲ್ಲ ಅನ್ನೋದಕ್ಕೆ ಸಾಕ್ಷಿಯನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಕೊಟ್ಟಿದ್ರಲ್ಲ, ಮಾಡಿಲ್ಲ ಅನ್ನೋದಕ್ಕೆ ಇವರ ಸ್ಟೇಟ್ಮೆಂಟ್ಗಳು ಎಷ್ಟು ಮುಖ್ಯ ಆಗುತ್ತೆ, ಇದನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸ್ತಾರೆ, ಇದು ಎಷ್ಟು ನಿರ್ಣಾಯಕ ಆಗುತ್ತೆ ಅಂತ ರೇಮಾನ್. ಎಸ್ ರಂಜಿತ್, ಏನು ಪೊಲೀಸರ ಎದುರು ಸಾಕ್ಷಿಗಳು ಏನಿದಾರೋ, ಎಷ್ಟು ಜನ ಸಾಕ್ಷಿಗಳನ್ನ ಇದರಲ್ಲಿ 100ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಆ ಎಲ್ಲಾ ಸಾಕ್ಷಿಗಳನ್ನ ಒಂದು ಚಾರ್ಜ್ ಶೀಟ್ ಆಧಾರವಾಗಿಟ್ಟುಕೊಂಡು ಕ್ರಾಸ್ ಎಕ್ಸಾಮಿನೇಷನ್ ಅನ್ನು ಮಾಡ್ತಾರೆ. ಅಂದ್ರೆ ಪೊಲೀಸರ ಬಳಿ ಏನ್ ಸಾಕ್ಷಿಗಳು ಹೇಳಿಕೆಯನ್ನ ಕೊಟ್ಟಿರ್ತಾರೋ ಆ ಹೇಳಿಕೆಯನ್ನೇ ಈ ಕೋರ್ಟ್ ನ್ಯಾಯಾಲಯದ ಮುಂದೆ ಹೇಳ್ತಾ ಇದಾರ ಅನ್ನುವಂತ ಪ್ರಶ್ನೆಗಳನ್ನ ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಬಾಲನ್ ಅವರು ಹಾಗೂ ಸಿ.ವಿ. ನಾಗೇಶ್ ಅವರು ಮಾಡ್ತಾ ಇದ್ದಾರೆ. ಒಂದು ವೇಳೆ ಅದರಲ್ಲಿ ಏನಾದ್ರೂ ಫೇಲ್ಯೂರ್ ಆಯ್ತು ಅಂದ್ರೆ ಸಾಕ್ಷಿಗಳದು, ದರ್ಶನ್ ಅವರ ಪರವಾಗಿ ಬಾಲನ್ ಅವರಿಗೆ ವಾದ ಮಾಡಲಿಕ್ಕೆ ತುಂಬಾ ಸುಲಭ ಆಗುತ್ತೆ. ಆದ್ರೆ ಇಲ್ಲಿ ಆ ರೀತಿ ಆಗುತ್ತೋ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ರತ್ನಪ್ರಭಾ ಅವರು ಏನ್ ಹೇಳಿಕೆ ಇವರೆಲ್ಲ ಪ್ರಶ್ನೆಗಳಿಗೆ ಅಂದ್ರೆ ಕಾಮನ್ ಆಗಿ ಒಂಥರ ಭಯಭೀತರಾಗಿರ್ತಾರೆ. ಮತ್ತೆ ಕಾಮನ್ ಆಗಿ ಮತ್ತೆ ಆರೋಪಿಗಳ ಪರ ವಕೀಲರು ಕೂಡ ಅವರದೇ ಆದಂತಹ ಒಂದು ಸ್ಟೈಲ್ ಅಲ್ಲಿ ಸ್ಲಾಂಗ್ ಅಲ್ಲಿ ಅವರು ಪ್ರಶ್ನೆಯನ್ನ ಮಾಡ್ತಾ ಇರ್ತಾರೆ, ಕ್ರಾಸ್ ಎಕ್ಸಾಮಿನೇಷನ್ ಅನ್ನು ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಅಂದ್ರೆ ನಿಮ್ಮ ಮಗ ಯಾರ ಜೊತೆ ಹೋಗ್ತಾ ಇದ್ದ, ಎಷ್ಟು ಗಂಟೆಗೆ ಹೋಗಿದ್ದ, ಅಂದ್ರೆ ಆ ಸಂದರ್ಭದಲ್ಲಿ ಅಂದ್ರೆ ಘಟನೆ ನಡೆದಿರುವಂತಹ ಸಂದರ್ಭದಲ್ಲಿ ಅವರೆಲ್ಲ ಇದರಿಂದ ಪ್ರಶ್ನೆಯನ್ನ ಮಾಡ್ತಾರೆ. ನಿಮ್ಮ ಸ್ನೇಹಿತರು ಬಜರಂಗ ದಳದ ಸ್ನೇಹಿತರ ಜೊತೆ ಸೇರಿದ್ರು, ಹೊರಗಡೆ ಊಟಕ್ಕೆ ಹೋಗಿದ್ರು ಅನ್ನುವಂತ ಪ್ರತಿಯೊಂದನ್ನು ಅವರು ಏನ್ ಹೇಳಿಕೆ ಕೊಟ್ಟಿದ್ರು ಅದನ್ನೆಲ್ಲ ಮನದಟ್ಟವಾಗಿ ಇಟ್ಟುಕೊಂಡು ರತ್ನಪ್ರಭಾ ಅವರು ಕೂಡ ಅದೇ ಸ್ಟೇಟ್ಮೆಂಟ್ ಅನ್ನ ಕೂಡ ಈಗ ಏನ್ ನಡೀತಾ ಇದೆ ಇಲ್ಲಿ ಕೂಡ ಈ ಟ್ರಯಲ್ ಅಲ್ಲಿ ಕೂಡ ಅವರು ಉತ್ತರವನ್ನ ಕೊಡಬೇಕಾಗುತ್ತೆ. ಒಂದು ವೇಳೆ ಅವರು ಚಾರ್ಜ್ ಶೀಟ್ ಅಲ್ಲಿ ಏನು ಪೊಲೀಸರ ಬಳಿಗೆ ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೋ ಆ ಹೇಳಿಕೆಯನ್ನ ಇಲ್ಲೇನಾದ್ರೂ ಬೇರೆ ಹೇಳಿಕೆಯನ್ನ ಕೊಟ್ಟರೆ ಇದು ಮತ್ತೊಂದು ಆಂಗಲ್ ಅಲ್ಲಿ ವಿಚಾರಣೆಗೆ ಹೋಗಬೇಕಾಗುತ್ತೆ.
ಯಾಕಂದ್ರೆ ಇಬ್ರು ಕೂಡ ಇಲ್ಲಿ ಹಿರಿಯ ವಕೀಲರಾಗಿರುವಂತಹ ಸಿ ಬಿ ನಾಗೇಶ್ ಅವರಾಗಿರ್ಬೋದು ಮತ್ತು ಬಾಲನ್ ಅವರಾಗಿರ್ಬೋದು ನೇರವಾಗಿ ರತ್ನಪ್ರಭಾ ಅವರನ್ನ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅವರ ಹೇಳಿಕೆಯ ಒಂದು ಆಧಾರವಾಗಿ ಇಟ್ಟುಕೊಂಡೇ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಇಲ್ಲ ಅಂದಾಗ ರತ್ನಪ್ರಭಾ ಅವರು ಅವರ ಹೇಳಿಕೆ ಅಂದ್ರೆ ಪೊಲೀಸರ ಬಳಿ ಏನು 4 ಪೇಜ್ನ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೋ ಅದನ್ನೇ ಅವರು ಮುಂದ್ಗಡೆ ಇಡ್ತಾ ಇದ್ದಾರೆ. ನೋಡಿ, ನೀವೇ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಈಗ ಇಲ್ಲ ಅಂತಿದ್ದೀರಾ ಅನ್ನುವಂತ ಒಂದು ಪ್ರಶ್ನೆಯನ್ನ ಕೂಡ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ರಂಜಿತ್, ಓಕೆ, ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರೆಹಮಾನ್.